ಬ್ರ್ಯಾಂಡ್ ಬೆಂಗಳೂರು ಅಂತ ಭಾಷಣ ಮಾಡೋ DCM ಸಾಹೇಬ್ರು ಒಮ್ಮೆ ಸ್ಟೋರಿಯನ್ನ ನೋಡಲೇಬೇಕು. ಬರೋಬ್ಬರಿ 15 ವರ್ಷವಾದರೂ ಈ ಏರಿಯಾದ ರಸ್ತೆಗಳಿಗೆ ಡಾಂಬರ್ ಭಾಗ್ಯ ಅನ್ನೋದು ಒಂದು ಬಾರಿ ಕೂಡ ಸಿಕ್ಕಿಲ್ಲ. ಇದರಿಂದ ಬೇಸತ್ತ ಜನ ಏನು ಮಾಡಿದ್ರು ಅಂತ ನೀವೇ ನೋಡಿ. ಇವರು ದುಡ್ಡು ಹಂಚಿ ದುಡ್ಡು ಕೊಟ್ಟು ಗೆದ್ಬಿಟ್ಟು ಪಬ್ಲಿಕ್ಕಿಗೆ ಏನು ಅನುಕೂಲ ಮಾಡ್ತಾ ಇದ್ದಾರೆ ಹೇಳಿ. DCM ಇದೇನಾ ಬ್ರ್ಯಾಂಡ್ ಬೆಂಗಳೂರು? 15 ವರ್ಷಗಳಿಂದ ಈ ರಸ್ತೆಗಿಲ್ಲ ಡಾಂಬರ್ ಭಾಗ್ಯ. ಕಿತ್ತು ಹೋಗಿರುವ ರಸ್ತೆ, ಡಾಂಬರೇ ಕಾಣದೇ ಇರುವ ಏರಿಯಾ, BBMP ಇಂಜಿನಿಯರ್ಗಳ ನಿರ್ಲಕ್ಷ್ಯಕ್ಕೆ ಎಂಬ ಸ್ವರೂಪಿ ಗುಂಡಿ ನಿರ್ಮಾಣ ಆಗಿದ್ದು ಈ ಏರಿಯಾದ ಜನ ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ವಾರ್ಡ್ ನಂಬರ್ 160 ಡಿಸೋಜ ನಗರ ಹೊಸಕೆರೆ ಹಳ್ಳಿ ಭಾಗದಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ರಸ್ತೆ ಯಾವ ರೀತಿ ಅಧೆಗಟ್ಟಿದೆ ಎಂಬುದು. ಒಂದು ಕಡೆ DK ಶಿವಕುಮಾರ್ ಹೇಳ್ತಾರೆ ಗುಂಡಿ ಮುಕ್ತ ಮಾಡ್ತೀವಿ ನಾವು ಅಂತ ಹೇಳ್ತಾರೆ, ಬಟ್ ಇದ್ಯಾವುದೂ ಮಾಡಿಲ್ಲ. BBMP ಅಧಿಕಾರಿಗಳು ಈ ಒಂದು ರಸ್ತೆಗೆ ಬಂದು ಕಣ್ಣಾಡಿಸಿಲ್ಲ, ಇಲ್ಲಿ ರಸ್ತೆಯನ್ನು ಸರಿಪಡಿಸಿಲ್ಲ. ಹೀಗಾಗಿ ಇಲ್ಲಿ ಸ್ಥಳೀಯರು ತಾವೇ ಸ್ವಂತ ಖರ್ಚಿನಲ್ಲಿ ರಸ್ತೆಯನ್ನು ಸರಿಪಡಿಸಿದ್ದಾರೆ. ಸ್ವಂತ ದುಡ್ಡಿನಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾದ ಜನ. ಹೌದು, 15 ವರ್ಷಗಳಿಂದ RR ನಗರದ ಹೊಸಕೆರೆ ಹಳ್ಳಿ ವಾರ್ಡ್ನ ಡಿಸೋಜ ನಗರ ರಸ್ತೆ ಡಾಂಬರ್ ಮುಖವನ್ನೇ ಕಂಡಿಲ್ಲ. BBMPಗೆ ಸುಮಾರು ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ಇದರಿಂದ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸ್ಥಳೀಯರೇ ಸ್ವಂತ ದುಡ್ಡಿನಿಂದ ರಸ್ತೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಕತ್ಲೆ ಹೊತ್ತು ಬಂದು ನೋಡಿದ್ರೆ ಫುಲ್ ಡಿಮ್ಮು, ಏನು ಕಾಣಲ್ಲ. ಇಷ್ಟರಿಂದ ಇಲ್ಲಿವರೆಗೂ ಫುಲ್ ಏನು ಕಾಣಲ್ಲ ನಮಗೆ. ಓಡಾಡ್ಬೇಕಾದ್ರೂ ಕಷ್ಟ, ಬರ್ಬೇಕಾದ್ರೂ ಕಷ್ಟ. ಮಕ್ಳುಗಳು ಓಡಾಡೋಕ್ಕೂ ಅಂತೂ ಆಗಲ್ಲ. ಇವಾಗ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಡಾಕ್ಟರ್ಗಳೆಲ್ಲ ಹೇಳ್ತಾರೆ ಫೋನ್ ಕೊಡಬೇಡಿ, ಮಕ್ಳುಗಳನ್ನ ಆಟ ಆಡಕ್ಕೆ ಬಿಡಿ ಅಂತಾರೆ. ರೋಡೇ ಸರಿಗಿಲ್ಲ, ಎಲ್ಲಿಂದ ಆಟ ಆಡಕ್ಕೆ ಬಿಡೋಣ? ಇವಾಗ ಮೊಬೈಲ್ ಕೊಡಲೇಬೇಕು, ಆಪ್ಷನ್ ಎಲ್ಲಿದೆ? ಇವಾಗ ಯಾರು ಎಷ್ಟು ಜನ ಮಕ್ಕಳಿದ್ದಾರೆ ಗೊತ್ತಾ ಈ ರೋಡಲ್ಲಿ? ಒಬ್ರಿಗೂ ಆಟ ಆಡೋಕ್ಕೂ ಸ್ಪೇಸೇ ಇಲ್ಲ. ಎಷ್ಟು ಸತಿ ಬಿದ್ದಿದ್ದಾರೆ ಗೊತ್ತಾ? ಎಲ್ಲ ಇಲ್ಲಿ ತರ್ಚ್ಕೊಂಡು ಗಾಯ ಆಗಿರೋದೆ. ಇದನ್ನಂತೂ ಯಾರು ಕೇಳಕ್ಕೂ ಬರಲ್ಲ, ನೋಡೋಕ್ಕೂ ಬರಲ್ಲ. ಎಷ್ಟು ಸತಿ ರಿಪೋರ್ಟ್ ಕೊಟ್ಟಿರೋದು, ಎಷ್ಟು ಸತಿ ಕೊಟ್ಟಿದ್ದೀವಿ ಕಂಪ್ಲೇಂಟ್ಸ್, ಬರೋದೇ ಇಲ್ಲ ಯಾರು. ಇನ್ನು ಈ ಹಾಳಾದ ರಸ್ತೆಯಲ್ಲಿ ಸ್ಕೂಲ್ ಮಕ್ಕಳನ್ನ ಕಳಿಸೋದಕ್ಕೆ ತೊಂದರೆ ಆಗ್ತಾ ಇದೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಈ ಏರಿಯಾಗೆ ಆಂಬ್ಯುಲೆನ್ಸ್ ಕೂಡ ಬರೋದಿಲ್ಲ. ಅವರು ಬಂದು ಆಯಿತು ಮಾಡಿಕೊಡ್ತೀನಿ, ಎಲೆಕ್ಷನ್ ಆಗಲಿ, ಎಲೆಕ್ಷನ್ ಆದ ತಕ್ಷಣ ನಿಮ್ಮ ಕೆಲಸನೇ ಫಸ್ಟ್ ಮಾಡಿಕೊಡ್ತೀನಿ ಅಂದರು. ಇಲ್ಲಿವರೆಗೂ ಯಾರು ಬಂದೂ ಇಲ್ಲ, ಬರೋದು ಇಲ್ಲ. ಈಗ ನಾವು ಅದೇ ಮಾಡ್ಕೋಬೇಕು, ನಾವು ಅಷ್ಟೇ. ಇನ್ನೇನು ಮಾಡೋದು? ಪೇಪರ್ನ ಅಲ್ಲಿಂದ ಇತ್ತ ಬರೋಕ್ಕೆ ಹೆದರ್ತಾರೆ ಸರ್ ಇಲ್ಲಿ ಗಾಡಿಗಳಲ್ಲಿ, ಕತ್ಲೆ ಒಳಗೆ ಬೆಳಗಿನ ಜಾವ ಬರೋದಕ್ಕೆ. ಆಮೇಲೆ ತಿರ್ಗಾ ನಾವು ಅವ್ರಿಗೆ ಪಾರ್ಟಿಗಳು ಏನಾರು ಹೆಂಗಾರ ಕಿತ್ತಾಡ್ಕೊಳ್ಳಿ ಸ್ವಾಮಿ, ಜನಗಳಿಗೆ ಅನುಕೂಲ ಮಾಡಲಿ. ಇವರು ದುಡ್ಡು ಹಂಚಿ ದುಡ್ಡು ಕೊಟ್ಟು ಗೆದ್ದುಬಿಟ್ಟು ನಾನು ಹೆಚ್ಚು ನೀನು ಹೆಚ್ಚು ಅಂತ ಇವರು ಹೊಡೆದಾಡ್ತಾರೆ ಹೊರತು ಪಬ್ಲಿಕ್ಕಿಗೆ ಏನು ಅನುಕೂಲ ಮಾಡ್ತಾ ಇದ್ದಾರೆ ಹೇಳಿ. ಇಲ್ಲಿನ ಸಮಸ್ಯೆ ಬಗ್ಗೆ BBMPಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಗೆ ಡಾಂಬರು ಭಾಗ್ಯ ಕಲ್ಪಿಸಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬ್ರ್ಯಾಂಡ್ ಬೆಂಗಳೂರು ಅಂತ ಭಾಷಣ ಮಾಡೋ DCM ಸಾಹೇಬ್ರು ಒಮ್ಮೆ ಸ್ಟೋರಿಯನ್ನ ನೋಡಲೇಬೇಕು. ಬರೋಬ್ಬರಿ 15 ವರ್ಷವಾದರೂ ಈ ಏರಿಯಾದ ರಸ್ತೆಗಳಿಗೆ ಡಾಂಬರ್ ಭಾಗ್ಯ ಅನ್ನೋದು ಒಂದು ಬಾರಿ ಕೂಡ ಸಿಕ್ಕಿಲ್ಲ. ಇದರಿಂದ ಬೇಸತ್ತ ಜನ ಏನು ಮಾಡಿದ್ರು ಅಂತ ನೀವೇ ನೋಡಿ. ಇವರು ದುಡ್ಡು ಹಂಚಿ ದುಡ್ಡು ಕೊಟ್ಟು ಗೆದ್ಬಿಟ್ಟು ಪಬ್ಲಿಕ್ಕಿಗೆ ಏನು ಅನುಕೂಲ ಮಾಡ್ತಾ ಇದ್ದಾರೆ ಹೇಳಿ. DCM ಇದೇನಾ ಬ್ರ್ಯಾಂಡ್ ಬೆಂಗಳೂರು? 15 ವರ್ಷಗಳಿಂದ ಈ ರಸ್ತೆಗಿಲ್ಲ ಡಾಂಬರ್ ಭಾಗ್ಯ. ಕಿತ್ತು ಹೋಗಿರುವ ರಸ್ತೆ, ಡಾಂಬರೇ ಕಾಣದೇ ಇರುವ ಏರಿಯಾ, BBMP ಇಂಜಿನಿಯರ್ಗಳ ನಿರ್ಲಕ್ಷ್ಯಕ್ಕೆ ಎಂಬ ಸ್ವರೂಪಿ ಗುಂಡಿ ನಿರ್ಮಾಣ ಆಗಿದ್ದು ಈ ಏರಿಯಾದ ಜನ ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ವಾರ್ಡ್ ನಂಬರ್ 160 ಡಿಸೋಜ ನಗರ ಹೊಸಕೆರೆ ಹಳ್ಳಿ ಭಾಗದಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ರಸ್ತೆ ಯಾವ ರೀತಿ ಅಧೆಗಟ್ಟಿದೆ ಎಂಬುದು. ಒಂದು ಕಡೆ DK ಶಿವಕುಮಾರ್ ಹೇಳ್ತಾರೆ ಗುಂಡಿ ಮುಕ್ತ ಮಾಡ್ತೀವಿ ನಾವು ಅಂತ ಹೇಳ್ತಾರೆ, ಬಟ್ ಇದ್ಯಾವುದೂ ಮಾಡಿಲ್ಲ. BBMP ಅಧಿಕಾರಿಗಳು ಈ ಒಂದು ರಸ್ತೆಗೆ ಬಂದು ಕಣ್ಣಾಡಿಸಿಲ್ಲ, ಇಲ್ಲಿ ರಸ್ತೆಯನ್ನು ಸರಿಪಡಿಸಿಲ್ಲ. ಹೀಗಾಗಿ ಇಲ್ಲಿ ಸ್ಥಳೀಯರು ತಾವೇ ಸ್ವಂತ ಖರ್ಚಿನಲ್ಲಿ ರಸ್ತೆಯನ್ನು ಸರಿಪಡಿಸಿದ್ದಾರೆ. ಸ್ವಂತ ದುಡ್ಡಿನಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾದ ಜನ. ಹೌದು,
15 ವರ್ಷಗಳಿಂದ ಆರ್ಆರ್ ನಗರದ ಹೊಸಕೆರೆಹಳ್ಳಿ ವಾರ್ಡ್ನ ಡಿಸೋಜಾ ನಗರ ರಸ್ತೆ ಡಾಂಬಾರ್ ಮುಖವನ್ನೇ ಕಂಡಿಲ್ಲ. ಬಿಬಿಎಂಪಿಗೆ ಸುಮಾರು ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ಇದರಿಂದ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸ್ಥಳೀಯರೇ ಸ್ವಂತ ದುಡ್ಡಿನಿಂದ ರಸ್ತೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಕತ್ಲೆ ಹೊತ್ತು ಬಂದು ನೋಡಿದ್ರೆ ಫುಲ್ ಡಿಮ್ಮು, ಏನು ಕಾಣಲ್ಲ. ಇಷ್ಟರಿಂದ ಇಲ್ಲಿವರೆಗೂ ಫುಲ್ ಏನು ಕಾಣಲ್ಲ ನಮಗೆ. ಓಡಾಡ್ಬೇಕಾದ್ರೂ ಕಷ್ಟ, ಬರ್ಬೇಕಾದ್ರೂ ಕಷ್ಟ. ಮಕ್ಳುಗಳು ಓಡಾಡೋಕ್ಕೂ ಅಂತೂ ಆಗಲ್ಲ. ಇವಾಗ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಡಾಕ್ಟರ್ಗಳೆಲ್ಲ ಹೇಳ್ತಾರೆ ಫೋನ್ ಕೊಡಬೇಡಿ, ಮಕ್ಳುಗಳನ್ನ ಆಟ ಆಡಕ್ಕೆ ಬಿಡಿ ಅಂತಾರೆ. ರೋಡೇ ಸರಿಗಿಲ್ಲ, ಎಲ್ಲಿಂದ ಆಟ ಆಡಕ್ಕೆ ಬಿಡೋಣ? ಇವಾಗ ಮೊಬೈಲ್ ಕೊಡಲೇಬೇಕು, ಆಪ್ಷನ್ ಎಲ್ಲಿದೆ? ಇವಾಗ ಯಾರು ಎಷ್ಟು ಜನ ಮಕ್ಕಳಿದ್ದಾರೆ ಗೊತ್ತಾ ಈ ರೋಡಲ್ಲಿ? ಒಬ್ರಿಗೂ ಆಟ ಆಡೋಕ್ಕೂ ಸ್ಪೇಸೇ ಇಲ್ಲ. ಎಷ್ಟು ಸತಿ ಬಿದ್ದಿದ್ದಾರೆ ಗೊತ್ತಾ? ಎಲ್ಲ ಇಲ್ಲಿ ತರ್ಚ್ಕೊಂಡು ಗಾಯ ಆಗಿರೋದೆ. ಇದನ್ನಂತೂ ಯಾರು ಕೇಳೋಕ್ಕೂ ಬರಲ್ಲ, ನೋಡೋಕ್ಕೂ ಬರಲ್ಲ. ಎಷ್ಟು ಸತಿ ರಿಪೋರ್ಟ್ ಕೊಟ್ಟಿರೋದು, ಎಷ್ಟು ಸತಿ ಕೊಟ್ಟಿದ್ದೀವಿ ಕಂಪ್ಲೇಂಟ್ಸು, ಬರೋದೇ ಇಲ್ಲ ಯಾರು. ಇನ್ನು ಈ ಹಾಳಾದ ರಸ್ತೆಯಲ್ಲಿ ಸ್ಕೂಲ್ ಮಕ್ಕಳನ್ನ ಕಳಿಸೋದಕ್ಕೆ ತೊಂದರೆ ಆಗ್ತಾ ಇದೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಈ ಏರಿಯಾಗೆ ಆಂಬ್ಯುಲೆನ್ಸ್ ಕೂಡ ಬರೋದಿಲ್ಲ. ಅವರು ಬಂದು ಆಯಿತು ಮಾಡಿಕೊಡ್ತೀನಿ, ಎಲೆಕ್ಷನ್ ಆಗಲಿ, ಎಲೆಕ್ಷನ್ ಆದ ತಕ್ಷಣ ನಿಮ್ಮ ಕೆಲಸನೇ ಫಸ್ಟ್ ಮಾಡಿಕೊಡ್ತೀನಿ ಅಂದರು. ಇಲ್ಲಿವರೆಗೂ ಯಾರು ಬಂದೂ ಇಲ್ಲ, ಬರೋದು ಇಲ್ಲ. ಈಗ ನಾವು ಅದೇ ಮಾಡ್ಕೋಬೇಕು, ನಾವು ಅಷ್ಟೇ. ಇನ್ನೇನು ಮಾಡೋದು? ಪೇಪರ್ ಅಲ್ಲಿಂದ ಇತ್ತಲಾಗ ಬರೋಕ್ಕೆ ಹೆದರ್ತಾರೆ ಸರ್ ಇಲ್ಲಿ ಗಾಡಿಗಳಲ್ಲಿ, ಕತ್ಲೆ ಒಳಗೆ ಬೆಳಗಿನ ಜಾವ ಬರೋದಕ್ಕೆ. ಆಮೇಲೆ ತಿರ್ಗಾ ನಾವು ಅವ್ರಿಗೆ ಪಾರ್ಟಿಗಳು ಏನಾರು ಹೆಂಗಾರ ಕಿತ್ತಾಡ್ಕೊಳ್ಳಿ ಸ್ವಾಮಿ, ಜನಗಳಿಗೆ ಅನುಕೂಲ ಮಾಡಲಿ. ಇವರು ದುಡ್ಡು ಹಂಚಿ ದುಡ್ಡು ಕೊಟ್ಟು ಗೆದ್ದುಬಿಟ್ಟು ನಾನು ಹೆಚ್ಚು ನೀನು ಹೆಚ್ಚು ಅಂತ ಇವರು ಹೊಡೆದಾಡ್ತಾರೆ ಹೊರತು ಪಬ್ಲಿಕ್ಕಿಗೆ ಏನು ಅನುಕೂಲ ಮಾಡ್ತಾ ಇದ್ದಾರೆ ಹೇಳಿ. ಇಲ್ಲಿನ ಸಮಸ್ಯೆ ಬಗ್ಗೆ ಬಿಬಿಎಂಪಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಗೆ ಡಾಂಬಾರು ಭಾಗ್ಯ ಕಲ್ಪಿಸಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. They destroyed our house and our life. ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.